ನನ್ನ ಪ್ರವೃತ್ತಿ ಬಂದು ಸಾಹಿತ್ಯ ಕವನಗಳನ್ನು ಬರೀತಾ ಇದ್ದೇನೆ ಮತ್ತು ಪುಸ್ತಕಗಳನ್ನು ಬರೆದಿದ್ದೇನೆ. ಈ ಸಂದರ್ಭದಲ್ಲಿ ಎರಡು ಮಾತು ಮುಖ್ಯವಾದಂಥ ವಿಕಲಚೇತನರಿಗೆ ಸಂಬಂಧಪಟ್ಟಿರುವಂಥ ಎರಡು ಮಾತು ಹೇಳ್ಬಿಡ್ತೀನಿ. ಯಾಕೆಂತಂದರೆ ಇಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಇದ್ದಾರ, ಆದ ಕಾರಣಕ್ಕೋಸ್ಕರ ಮತ್ತೆ ನಾನು ಇಂಥ ವೇದಿಕೆ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ವಿಕಲಚೇತನರಿಗೆ ನಾನು ನಮ್ಮ ಅಧಿಕಾರಿಗಳಲ್ಲಿ ಮತ್ತು ರಾಜಕಾರಣಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂತಂದರೆ, ನಾವು ಎಲ್ಲೋ ರೀತಿ ಬರೀ ಅಧಿಕಾರಿಗಳ ಅಷ್ಟೇ ಅಲ್ಲ, ಎಲ್ಲ ಪೋಷಕರು ಎಲ್ಲ ಜನರಿಗೂ ಸೇರಿರೋದು ನಾವು ವಿಕಲಚೇತನ, ನಮಗೆ ಎಲ್ಲ ಹಕ್ಕುಗಳಿವೆ, ನಾವು ಸ್ವತಂತ್ರವಾಗಿ ಬದುಕ್ತೀವಿ. ಅದಕ್ಕೆ ಬದುಕಲಾಗ ಎಲ್ಲರೂ ಸಹಕರಿಸಬೇಕಷ್ಟೇ. ಇವತ್ತು ಯೋಜನೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ನಮಗೆ ಎಲ್ಲೇ ಹೋಗ್ಬೇಕಂತಂದ್ರೆ ರಾನ್ ವ್ಯವಸ್ಥೆ ಇರಲ್ಲ. ಇನ್ನು ಹಳ್ಳಿಗಳಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ರೋಡೇ ಸರಿ ಇರಲ್ಲ. ವೀಲ್ಚೇರ್ ಕೂತ್ಕೊಂಡು ಹೋಗ್ಬೋದು, ಅದು ಹೋದಲ್ಲಿ ರೋಡೇ ಸರಿ ಇರಲ್ಲ. ಇನ್ನು ಮಾಲ್ಗಳಲ್ಲಿ, ಇಂಥ ರಂಗ ಮಂದಿರಗಳಲ್ಲಾಗಿರ್ಬೋದು, ಸಿನಿಮಾ ಥಿಯೇಟರ್ಗಳಲ್ಲಾಗಿರ್ಬೋದು, ಪಾರ್ಕ್ಗಳಲ್ಲಾಗಿರ್ಬೋದು, ಇನ್ನೂ ಅನೇಕ ಕಡೆ ಸಾಕಷ್ಟು ಗುಡಿ ಗುಂಡ ಮಂದಿರಗಳು ಎಲ್ಲೇ ಇರ್ಬೋದು. ಆದರೆ ನಮಗೆ ವ್ಯವಸ್ಥೆಗಳು ಸರಿಯಾಗಿಲ್ಲ. ಸೊ ಮೊದಲು ನಮಗೆ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಡಿ. ಜೊತೆಗೆ ಎಲ್ಲ ಏನು ಮಾಡಬೇಕು ಅಂತಂದರೆ, ವಿಕಲಚೇತನ ಮಕ್ಕಳು ಏನಿದ್ದಾರಲ್ಲ ಅವರ ಶಿಕ್ಷಣದ ಕಡೆ ಒಂದು ಸ್ವಲ್ಪ ಒತ್ತು ಕೊಡಿ. ವಿಕಲಚೇತನ ಮಕ್ಕಳಿಗೆ ಯಾರೂ ಶಿಕ್ಷಣದಲ್ಲಿ ಕೊರತೆ ಆಗ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದ್ರೂ ಸಹ ಇನ್ನೂ ಅಲ್ಲಿ ಕೊರತೆ ಕಾಡ್ತಾ ಇದೆ. ವಿಕಲಚೇತನ